ಅದನ್ನು ನಾನೊಮ್ಮೆ ಟೆಸ್ಟ್ ಮಾಡ್ಲಿಕ್ಕೆ ಅಂತೇಳಿ ನಾನು ನೋಡ್ಲಿಕ್ಕೆ ಹೋಗುವಾಗ ನನ್ನ ಕೈಯಲ್ಲಿ ಸ್ವಲ್ಪ ಅದೇನೋ ಹೆಚ್ಚು ಕಡಿಮೆ ಆಯಿತು. ಅದನ್ನು 2 ನಿಮಿಷದಲ್ಲಿ ಅವನು ಸರಿ ಮಾಡಿದ ಕೂಡಲೇ. ಎಲ್ಲಿ ಏನಾಗಬೇಕಿತ್ತು ಅದನ್ನು ನನಗೂ ಕೂಡ ಗೊತ್ತಾಗಲಿಲ್ಲ, ಅಷ್ಟು ಸ್ಪೀಡಾಗಿ ಅದನ್ನು ಸರಿ ಮಾಡಿಕೊಟ್ಟ. ಅವರು ಮಾಡಿದರೆ ಮಾತ್ರ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ ಮಕ್ಕಳಿಗೆ, ಆ ಕ್ವಶನ್ಸ್ಗೆ ಜಡ್ಜಸ್ ಕೇಳುವಂಥ ಕ್ವಶನ್ಸ್ಗೆ ಆಗ್ತದೆ. ಮತ್ತು ಅಲ್ಲೂ ಕೂಡ ಜಡ್ಜ್ಮೆಂಟ್ ಟೈಮಲ್ಲಿ ಅವರು ಕ್ವಶನ್ ಹಾಕುವಾಗ ಅವರು ಮಕ್ಕಳು ಹೇಳಬೇಕಾಗ್ತದಲ್ಲ. ನನಗೆ ಅದೇ ಆ ಇನ್ಸಿಡೆಂಟ್ ಆದ 14ನೇ ತಾರೀಕು ಬೆಳಿಗ್ಗೆ ನಾನು ಸ್ನಾನ ಮಾಡ್ತಾ ಇದ್ದಂಥ ಟೈಮಲ್ಲಿ 4 ಮಿಸ್ ಕಾಲ್ ಇತ್ತು. ಅವನು ಮಾಡಿದ ಪ್ರಾಜೆಕ್ಟ್ ಅನ್ನು ಇನ್ನೊಬ್ಬನಿಗೆ ಹೇಗೆ ಕೊಡ್ಲಿ, ನಾನು ಆಗ್ಲಿಕ್ಕಿಲ್ಲ ಅಂತೇಳಿ ಹೇಳಿದೆ. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಗೊತ್ತು, ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆಯ ವಿಷಯ ಅಂತ ಹೇಳಿದರೆ ಒಬ್ಬ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ, ಅದರಲ್ಲೂ ವಿಶೇಷವಾಗಿ ನಿಮ್ಗೆಲ್ಲರಿಗೂ ಗೊತ್ತು ಸುಮಂತ್ ಅಂತೇಳಿ, ನದಿಯಲ್ಲಿ ಬೀಳುವಂಥ ತ್ಯಾಜ್ಯ ಏನಿದೆ, ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ, ಅದರ ಒಂದು ಪ್ರಾಜೆಕ್ಟ್ನಲ್ಲಿ ಅವನು ಸೆಲೆಕ್ಟ್ ಆಗಿರ್ತಾನೆ. ಅವನು ಮುಂದೆ ಗುಜರಾತ್ ಹೋಗಬೇಕಾಗಿರುತ್ತೆ ಫೆಬ್ರವರಿ 5ಕ್ಕೆ. ಆ ಸಂಪೂರ್ಣವಾಗಿ ಆ ಒಂದು ಪ್ರಾಜೆಕ್ಟ್ ಇದೆ, ಅದನ್ನು ಸುಮಂತ್ ಒಟ್ಟಿಗೆ, ಅಂದರೆ ಸುಮಂತ್ನ ಟೀಚರ್ ಇದ್ದಾರೆ ಕೃಷ್ಣ ಪ್ರಸಾದ್ ಅವರು, ಇವರೇ ಅವನಿಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರೆ. ವಿಶೇಷವಾಗಿ ಯಾಕಂತ ಹೇಳಿದ್ರೆ ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಅನ್ನೋದು ತುಂಬಾ ವಿಶೇಷ. ಇಷ್ಟೆಲ್ಲ ಹೇಗೆ ಚುರುಕಾಗಿದ್ದ, ಆದರೆ ಇವನ ಜೀವನ ಹೀಗೆ ಯಾಕಾಯ್ತು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಈಗ ಎಲ್ಲರದು ಇದೆ. ಹೀಗಾಗಿ ಅದು ಯಾವ ಪ್ರಾಜೆಕ್ಟು, ಏನು ಕಲಿಕೆಯಲ್ಲಿ ಹೇಗಿದ್ದ ಅಂತ ಹೇಳಿ ಕೃಷ್ಣ ಪ್ರಸಾದ್ ಅವ್ರ ಹತ್ರನೇ ಕೇಳುವ ಬನ್ನಿ. ವಿಶೇಷವಾಗಿ ಅವ್ರ ಮನೆಯವ್ರನ್ನ ಕೇಳಿದಾಗ, ನೀವು ಟೀಚರ್ ಕೃಷ್ಣ ಪ್ರಸಾದ್ ಅವರೇ ಮಾರ್ಗದರ್ಶಕರು ಎಲ್ಲದಕ್ಕೂ ಅಂದ್ರೆ, ಏನ್ ಸರ್ ಸುಮಂತ್ ಆಕ್ಚುಲಿ ಏನು ಹೇಗಿದ್ದ ಸ್ಟೂಡೆಂಟು, ಏನು ಇದರಲ್ಲಿ ಸೆಲೆಕ್ಟ್ ಆಗಿದ್ದ? ಸರ್ ಬೋಲ್ಡ್ ಸ್ಟೂಡೆಂಟ್ ಸರ್, ಎಲ್ಲ ವಿಷಯದಲ್ಲಿಯೂ ಕೂಡ ಆಕ್ಟಿವ್ ಆಗಿದ್ದ. ವಿಶೇಷವಾಗಿ ಈ ವೈರಿಂಗ್ ಕೆಲಸಗಳಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸೈನ್ಸ್ ಮಾಡೆಲ್ ವಿಚಾರವಾಗಿರಬಹುದು, ಇಂಥದ್ರಲ್ಲೆಲ್ಲ ತುಂಬಾ ಚುರುಕು, ತುಂಬಾ ಕ್ರಿಯೇಟಿವ್ ಆಗಿಯೂ ಕೂಡ ಇದ್ದ. ನೀವು ಎಷ್ಟನೇ ಕ್ಲಾಸಿಂದ ನೋಡ್ತೀರಾ? ನಾನು ಪ್ರಸ್ತುತ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಕೊರಂಜ, ಅಲ್ಲಿಗೆ ಅಪಾಯಿಂಟ್ಮೆಂಟ್ ಆಗಿ ಬಂದದ್ದು 2023ನೇ ಇಸವಿ ನವೆಂಬರ್. ಅಂದ್ರೆ ಅವನು 7ನೇ ಕ್ಲಾಸ್ ಸೆಕೆಂಡ್ ಸೆಮಿಸ್ಟರ್ ಹಾಫ್ ಆಗಿತ್ತು. 1.5 ವರ್ಷದಿಂದ ನನಗೆ ಅವನ ಪರಿಚಯ. ಏನು ಸ್ಟಡಿ, ಏನು ವಿಷಯದಲ್ಲಿ ಅವನು ಎನ್ವೈರನ್ಮೆಂಟ್ ಮೇಲೆ ಮಾಡ್ತಾ ಇದ್ದ? ನೀವು ಗುಜರಾತ್ ಹೋಗ್ಬೇಕಾಯ್ತು ಅವನೊಟ್ಟಿಗೆ? ಹೌದು ಸರ್. ಅವನು ಅಂದ್ರೆ ಅದು ನಾವಿಬ್ರು ಡಿಸ್ಕಸ್ ಮಾಡ್ಕೊಂಡು ಮಾಡಿದಂಥ ಒಂದು ಪ್ರಾಜೆಕ್ಟ್. ನದಿಯಲ್ಲಿ ತೇಲಿಕೊಂಡು ಬರುವಂತಹ ಪ್ಲಾಸ್ಟಿಕ್ ಕಸಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ಕಸಗಳಿರ್ಬೋದು, ಯಾವುದೇ ಎಕ್ಸ್ಟರ್ನಲ್ ಎನರ್ಜಿ ಅಥವಾ ಫ್ಯೂಯಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇಂತಹ ಯಾವುದೇ ಎನರ್ಜಿಯನ್ನು ಯೂಸ್ ಮಾಡಿಕೊಳ್ಳದೆ ನದಿ ಹರಿಯುವಂತಹ ಆ ಫೋರ್ಸ್ ಏನಿದೆ ಅದನ್ನೇ ಉಪಯೋಗಿಸಿಕೊಂಡು ಅದರಲ್ಲಿ ಒಂದಷ್ಟು ವೀಲ್ಗಳನ್ನು ಸೆಟ್ ಮಾಡಿಟ್ಟಿರ್ತೇವೆ. ಅದು ಒಂದು ವೀಲಿಂದ ಇನ್ನೊಂದು ವೀಲಿಗೆ ಕಸಗಳು ಟ್ರಾನ್ಸ್ಫರ್ ಆಗ್ತಾ ಬಂದು ಕೊನೆಗೊಂದು ವೇಸ್ಟ್ ಕಲೆಕ್ಷನ್ ಬಾಕ್ಸ್ ಅಂತೇಳಿ ಇರ್ತದೆ. ಆ ಬಾಕ್ಸಿಗೆ ಬಂದು ಸೇರಿಕೊಳ್ತದೆ ಎಲ್ಲವನ್ನು ಕೂಡ. ಅಲ್ಲಿಂದ ಮತ್ತೆ ಒಂದು ಮ್ಯಾನ್ಯುವಲ್ ಆಗಿ ಲಿಫ್ಟ್ ಮಾಡಬೇಕು. ಈಗ ಪ್ರೆಸೆಂಟ್ ಸೆಟಪ್ ಅಲ್ಲಿ ಮ್ಯಾನ್ಯುವಲ್ ಆಗಿ ಲಿಫ್ಟ್ ಮಾಡುವ ರೀತಿಯಲ್ಲಿ ನಾವು ಸೆಟ್ ಮಾಡಿಕೊಂಡಿದ್ವಿ. ಫ್ಯೂಚರ್ ಆಗಿ ಅದನ್ನು ಇನ್ನೂ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ವು. ನದಿಯಲ್ಲಿ ಒಂದು ಅದೇನ್ ಮಾಡುತ್ತೆ, ಅಲ್ಲಿ ತ್ಯಾಜ್ಯ ಇರುವುದನ್ನು ಎಳಿತೆ, ಪ್ಲಾಸ್ಟಿಕ್ ಅಂದ್ರೆ ಅದು ಅಲ್ಲಿ ರೊಟೇಟಿಂಗ್ ವೀಲ್ಸ್ ಅಂತೇಳಿ ಇಟ್ಟಿರ್ತೇವೆ. ಅದು ತಿರುಗ್ತಾ ಇರ್ತದೆ ನದಿಯ ಫೋರ್ಸಿಗೆ. ಒಂದು ವೀಲಿಂದ ಇನ್ನೊಂದು ವೀಲಿಗೆ ಈ ಕಸ ಟ್ರಾನ್ಸ್ಫರ್ ಆಗ್ತಾ ಬಂದು ವೇಸ್ಟ್ ಕಲೆಕ್ಷನ್ ಬಾಕ್ಸಿಗೆ ಸೇರುವಂಥ ಒಂದು ಮಾಡೆಲ್ ಆಗಿತ್ತದು. ಹಾಗೆ ಅವನು, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ಟಡಿನ, ಅಧ್ಯಯನನ? ಸರ್ ಅದು ಸ್ಟಾರ್ಟ್ ಆದದ್ದು ಅವನು 8ನೇ ಕ್ಲಾಸ್ನ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಮುಗ್ದ ನಂತರ. ಆ ಒಂದು 10-20 ಡೇಸ್ ಗ್ಯಾಪ್ ಇರ್ತದೆ. ಆ ಟೈಮ್ನಲ್ಲಿ ಶಾಲಾ ಅವಧಿಯ ಫ್ರೀ ಟೈಮ್ನನ್ನು ಅದನ್ನು ಉಪಯೋಗಿಸಿಕೊಂಡು ನಾವು ಆ ಮಾಡೆಲನ್ನು ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು. ಆ ನಂತರ ಅದು ಹೇಗೆ, ಅದು ಎಕ್ಸಾಮ್ ಆಗುತ್ತೆ ಸ್ಟೇಟಲ್ಲಿ ಅಥವಾ ಏನು ಹೇಳಿ? ಇಲ್ಲ ಸರ್, ಅದು ಆನ್ಲೈನ್ ಸೆಲೆಕ್ಷನ್ ಇರ್ತದೆ. ಆನ್ಲೈನಲ್ಲಿ ನಾವು ಅಪ್ಲಿಕೇಶನ್ ಹಾಕಿಡಬೇಕು. ಫುಲ್ ರಾಷ್ಟ್ರಾದ್ಯಂತ ಎಲ್ಲ ಬೇರೆ ಬೇರೆ ಸ್ಟೇಟಿಂದ ಆ ರೀತಿ ಅದಕ್ಕೆ ಅಪ್ಲೈ ಮಾಡಿರ್ತಾರೆ. ಎಷ್ಟು ಪ್ರಾಜೆಕ್ಟ್ಸ್ ಬರ್ತದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. 100 ಪ್ರಾಜೆಕ್ಟ್ಸ್ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ 100ಅಲ್ಲಿ ಒಂದು ಪ್ರಾಜೆಕ್ಟ್ ಆಗಿ ಒಂದು ಸೆಲೆಕ್ಟ್ ಆಗಿತ್ತು. ಇದು ಕರ್ನಾಟಕ ರಾಜ್ಯದಿಂದ ಒಂದೇನಾ ಅಥವಾ ಹೇಗೆ? ಆ ಬಗ್ಗೆ ಐಡಿಯಾ ಇಲ್ಲ ಸರ್. ಅಂದರೆ ಅವರು ಸೆಲೆಕ್ಷನ್ ರಿಸಲ್ಟ್ ಹಾಕುವಾಗ ಅಪ್ಲಿಕೇಶನ್ ಐಡಿಯನ್ನು ಮಾತ್ರ ಹಾಕುವಂಥದ್ದು. ಯಾವೆಲ್ಲ ಪ್ರಾಜೆಕ್ಟ್ಗಳು ಸೆಲೆಕ್ಟ್ ಆಗಿದೆ ಅದರ ಅಪ್ಲಿಕೇಶನ್ ಐಡಿಯನ್ನು ಮಾತ್ರ ಮೆನ್ಷನ್ ಮಾಡಿ ಹಾಕಿರ್ತಾರೆ. ಹಾಗಾಗಿ ಬೇರೆ ಯಾವ ಸ್ಕೂಲಿಂದ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿದೆ ಗೊತ್ತಿಲ್ಲ. ಮೇಲೆ ನೀವು ಯಾವಾಗ ಹೋಗಬೇಕಾಗಿತ್ತು ಇದಕ್ಕೆ, ಇಲ್ಲಿಂದ ಅವನನ್ನು ಕರ್ಕೊಂಡು ನೀವು? ಗುಜರಾತಿಗೆ ನಾವು 5ನೇ ತಾರೀಕಿಗೆ ಫ್ಲೈಟ್ ಬುಕ್ ಮಾಡಿದ್ದೆವು. 6, 7, 8ನೇ ತಾರೀಕಿಗೆ ಕಾಂಪಿಟೇಷನ್ ಇದ್ದದ್ದು. ಇನ್ನು ಆ ಕಾಂಪಿಟೇಷನ್ ಅಲ್ಲಿ ಸೆಲೆಕ್ಟ್ ಆಗಬೇಕು? ಹೌದು, ಅದು ಅಲ್ಲಿ ನೆಕ್ಸ್ಟ್ ಪ್ರೊಸೀಜರ್. ಹೌದು. ನೀವು ಫ್ಲೈಟ್ ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ರಾ? ಹೌದು. ಏನ್ ಹೇಳ್ತಿದ್ದ? ಅದೇ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ತುಂಬಾ ಖುಷಿಯಲ್ಲಿದ್ದ. ನಾನು ಕೂಡ ಫಸ್ಟ್ ಟೈಮೇ ಫ್ಲೈಟ್ ಜರ್ನಿ ಮಾಡ್ಲಿಕ್ಕಿದ್ದೆ. ಇದನ್ನ ಸರ್ಕಾರನೇ ವೆಚ್ಚ ತಗೊಳುತ್ತಾ ಅಥವಾ? ಇಲ್ಲ ಸರ್, ಅದು 60% ಟೋಟಲ್ ಜರ್ನಿಯ 60% ಅನ್ನು ಅವರು ಐರಿಸ್ ಅಂತ ಹೇಳಿ ಸೆಲೆಕ್ಟ್ ಆದದ್ದು ಅವರು ರೀಇಂಬರ್ಸ್ಮೆಂಟ್ ಮಾಡ್ತಾರೆ. ಇನ್ನುಳಿದ 40% ಸದ್ಯಕ್ಕೆ ನಾನೇ ಹಾಕಿದ್ದೆ. ಅಂದ್ರೆ ಇನ್ನೊಂದು ಕೇಂದ್ರ ಸರ್ಕಾರದ ಒಂದು ಪ್ರತಿಷ್ಠಿತ ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ ಇನ್ಸ್ಪೈರ್ ಅವಾರ್ಡ್ ಅಂತೇಳಿ ಇತ್ತು. ಅದರಲ್ಲಿ ಕೇವಲ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ರೆ 10,000 ರೂಪೀಸ್ ಅವರು ಕೊಡ್ತಾ ಇದ್ರು. ಅದೊಂದು ಭರವಸೆಯಲ್ಲಿದ್ದೆವು. ಹಾಗಾಗಿ ಆ ಒಂದು ಭರವಸೆಯಲ್ಲಿ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಮುಂದುವರೆದದ್ದು ಸ್ವಲ್ಪ. ಸೊ ನೀವು ಈಗ 5ನೇ ತಾರೀಕು ಫೆಬ್ರವರಿ 5ಕ್ಕೆ ಒಂದು 4 ದಿವಸ ಹೋಗ್ಬೇಕಂತಿದ್ರ? ಹೌದು. ಓದು ಬರಹ ಇದ್ರಲ್ಲೆಲ್ಲ ಕಲಿಕೆಯಲ್ಲಿ ಸರ್ ಒಂದು 70 to 80% ಸ್ಟೂಡೆಂಟ್, ಒಳ್ಳೆಯ ಚುರುಕುತನದ ಸ್ಟೂಡೆಂಟ್. ಯಾವುದೇ ಅದಕ್ಕಿಂತ ಕೆಳಗಡೆ ಅವನು ಇಳಿತಿರ್ಲಿಲ್ಲ. ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡ್ತಿದ್ದ.
ಪರವಾಗಿಲ್ಲ ಸರ್, ನಾನು ಹೇಳಿದ್ದಕ್ಕೆಲ್ಲ ಒಳ್ಳೆ ರೀತಿಯಲ್ಲಿ ಅವನು ಕಾಪರೇಷನ್ ಮಾಡ್ತಿದ್ದ, ಮತ್ತು ಅವನದೇ ಆದಂತಹ ಐಡಿಯಾಸನ್ನು ಅವನು ಹೀಗೆ ಮಾಡ್ಬೋದಲ್ವಾ ಅಂತ ಹೇಳ್ಕೊಂಡು ಅವನದೇ ಆದ ಕೆಲವು ಐಡಿಯಾಸ್ಗಳನ್ನು ಕೊಡ್ತಾ ಇದ್ದ. ಹಾಗೆ ಅದರಲ್ಲಿ ಒಂದು 50% ನನ್ನ ಮಾರ್ಗದರ್ಶನ ಇದ್ರೆ, ಇನ್ನು 50% ಅವನದ್ದೇ ಆದಂತಹ ಐಡಿಯಾಸ್ ಇತ್ತು ಅದರಲ್ಲಿ. ಹಾಗೆ ನಿಮಗೆ ಕೊನೆಯ ದಿವಸ ಯಾವಾಗ ಸಿಗ್ತಾ? ಕೊನೆಯ ದಿವಸ ಅಂತ ಹೇಳಿದ್ರೆ, ಮೊನ್ನೆ ಇನ್ಸಿಡೆಂಟ್ ಆದ ಪ್ರೀವಿಯಸ್ ಸಂಡೇ ಒಮ್ಮೆ ನಾವು ಆ ಪ್ರಾಜೆಕ್ಟನ್ನು ಮತ್ತು ಕೂಡ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಅದಕ್ಕೊಂದು, ಅಂದರೆ ಈಗದ ಮ್ಯಾನ್ಯುವಲ್ ಸೆಟಪ್ ಹೇಗಿತ್ತು ಅಂತ ಹೇಳಿದ್ರೆ, ವಾಟರ್ ಲೆವೆಲ್ ಮೇಲೆ ಬಂದ ಹಾಗೆ ನಾವು ಕೂಡ ಅದನ್ನು ಮೇಲೆ ತಂದು ನಟ್ ಬೋಲ್ಟ್ ಸಹಾಯದಿಂದ ಅದನ್ನು ನಾವು ಮ್ಯಾನ್ಯುವಲ್ ಆಗಿ ಫಿಕ್ಸ್ ಮಾಡಬೇಕಿತ್ತು ವಾಟರ್ ಲೆವೆಲ್ಗೆ ಸರಿಯಾಗಿ. ಮೊನ್ನೆ ಸಂಡೇ ಏನು ಮಾಡಿದೆವು ಅಂತ ಹೇಳಿದ್ರೆ, ಅದಕ್ಕೆ ಫ್ಲೋಟರ್ಸ್ ಎಲ್ಲ ಹಾಕಿ ಆಟೋಮೆಟಿಕ್ ಆಗಿ ನೀರು ಮೇಲೆ ಬಂದರೆ ಅದು ಕೂಡ ಮೇಲೆ ಬರ್ತದೆ, ಕೆಳಗೆ ಹೋದರೆ ಅದು ಸೆಟಪ್ ಕೂಡ ಕೆಳಗಡೆ ಹೋಗಿ ಅದು ಆಕ್ಟಿವ್ ಆಗಿ ವೇಸ್ಟನ್ನು ಕಲೆಕ್ಟ್ ಮಾಡುವಂತಹ, ಡಿಸ್ಪೋಸ್ ಮಾಡುವಂತಹ ಆ ರೀತಿ ಸೆಟ್ ಮಾಡಿಟ್ಟಿದ್ದು. ಅದು ಲಾಸ್ಟ್ ನಮಗೆ ಸಿಕ್ಕಿದ್ದು. ಆ ದಿವಸ ಅವನು ಸ್ವಲ್ಪ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆದ ಕಾರಣ ಸ್ವಲ್ಪ ಇಂಗ್ಲಿಷ್ನಲ್ಲಿ ಸ್ಪೀಚಿಗೆ ಕೂಡ ಪ್ರಾಕ್ಟೀಸ್ ಕೊಡ್ತಾ ಇದೆ ಆ ದಿವಸ. ಈಗ ನಿಮ್ಮ ಶಾಲೆಯಲ್ಲಿ ಇಂಗ್ಲಿಷು ಇದೆ, ಕನ್ನಡನೂ ಇದೆ ಅಥವಾ ಕೇವಲ ಕನ್ನಡ ಶಾಲೆ? ಸದ್ಯಕ್ಕೆ 1ರಿಂದ 6ನೇ ಕ್ಲಾಸ್ನವರೆಗೆ ಇಂಗ್ಲಿಷ್ ಮೀಡಿಯಂ ಇದೆ, 1ರಿಂದ 8ನೇ ಕ್ಲಾಸ್ನವರೆಗೆ ಕನ್ನಡ ಮೀಡಿಯಂ ಇದೆ. ಇವನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದು, ಕನ್ನಡ ಸರ್ಕಾರಿ ಶಾಲೆ. ಈ ರೀತಿ ಸುಮಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸ್ಕೂಲಲ್ಲಿ ಇದ್ದಾರೆ ಸರ್? ಹೌದು ಸರ್, ಗಮನಿಸ್ತಾ ಹೋದರೆ ನಾವು ಅವರ ಪ್ರತಿಭೆಯನ್ನು ಹೊರಗಡೆ ಹೇಳಿದ್ರೆ ಅಂತಹ ಹಲವಾರು ವಿದ್ಯಾರ್ಥಿಗಳು ಸಿಗ್ತಾರೆ ಸರ್. ಸರ್ಕಾರಿ ಸ್ಕೂಲಲ್ಲಿ ಇವತ್ತು ಕಲಿಯುವುದೇ ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾರೆ. ಹೌದು ಸರ್. ಪರವಾಗಿಲ್ಲ ಸರ್, ಪ್ರಸ್ತುತ ಈಗ ನಮ್ಮ ಈ ಶೈಕ್ಷಣಿಕ ವರ್ಷದಲ್ಲಿ 340 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷದಲ್ಲಿ ಅದು ಇನ್ನೂ ಕೂಡ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ. ಅಂದರೆ LKG ಸ್ಟಾರ್ಟ್ ಆಗ್ತಾ ಇದೆ, ಆಮೇಲೆ ಶಾಲೆ KPS ಶಾಲೆಯಾಗಿ ಮೇಲ್ದರ್ಜೆಗೆ ಏರಿದೆ. ಹಾಗಾಗಿ ಇದಾದ್ಮೇಲೆ ಅವನು ಮತ್ತೆ ಬೇರೆ ಸ್ಕೂಲ್ಗೆ ಹೊರಟೋಗ್ಬಿಡ್ತಾನೆ, 9th 10th. ನಿಮ್ಮ ಶಾಲೆಯಲ್ಲಿ ಇಲ್ವಾ? ಪಕ್ಕದಲ್ಲಿ ಇರುವಂತಹ ಸರ್ಕಾರಿ ಪ್ರೌಢಶಾಲೆ ಗೇರುಕಟ್ಟೆಗೆ ಅವನು ಅಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅಲ್ಲಿಗೆ 9ನೇ ತರಗತಿಗೆ ದಾಖಲಾಗ್ತಾನೆ. ಅಲ್ಲಿ ಕೂಡ ಆಟೋಮೊಬೈಲ್ಸ್ ಅನ್ನು ತುಂಬಾ ಇಂಟ್ರೆಸ್ಟ್ ಆಗಿ ಅದನ್ನೇ ಬೇಕು ಅಂತ ಹೇಳ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ಶಾಲೆಗೆ ಹೋಗ್ಲಿಕ್ಕೆ ಅದು ಇನ್ನೊಂದು ಕಾರಣ. ವಿದ್ಯಾಭ್ಯಾಸದಲ್ಲಿ ಹೇಗಿದ್ದ, ಮತ್ತೆ ಅವನ ಮಾತಿನ ಶೈಲಿಗಳೆಲ್ಲ ಹೇಗಿದ್ದು? ಪರವಾಗಿಲ್ಲ ಸರ್, ಒಳ್ಳೆಯ ವಿದ್ಯಾರ್ಥಿ. ಫ್ರೆಂಡ್ಸ್ಗಳೊಟ್ಟಿಗೆ ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿದ್ದ, ಎಲ್ಲರ ಜೊತೆಗೂ ಕೂಡ. ನೀವ್ಯಾಕೆ ಪರ್ಟಿಕ್ಯುಲರ್ ಅವನ್ನೇ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಇದಕ್ಕೆ? ಸರ್, ಅಂದರೆ ಅಷ್ಟು ನಾನು ಫಸ್ಟ್ ಟೈಮ್ ಅವನ ಆ ಒಂದು ಈ ಮಾಡೆಲ್ ಮಾಡುವಂತಹ ಒಂದು ವಿಷಯದಲ್ಲಿ ಅವನ ಟ್ಯಾಲೆಂಟನ್ನು ಗಮನಿಸಿದ್ದು ಯಾವಾಗ ಅಂತ ಹೇಳಿದ್ರೆ, ನಾನು ಆ ಶಾಲೆಗೆ ಅಪಾಯಿಂಟ್ಮೆಂಟ್ ಆಗಿ ಒಂದು 3-4 ತಿಂಗಳ ನಂತರ ಒಂದು ದಿವಸ ಅವನ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಯಾವುದೋ ಒಂದು ಅವನ ಟೀಚರ್ ಮಾಡೆಲ್ ಮಾಡಲಿಕ್ಕೆ ಹೇಳಿದ್ರು ಅಂತ ಹೇಳ್ಕೊಂಡು ಒಂದು ಕಾಲಿಂಗ್ ಬೆಲ್ನ ಪ್ರಾಜೆಕ್ಟ್ ಅವನು ಮಾಡೆಲನ್ನು ಮಾಡ್ಕೊಂಡು ಬಂದಿದ್ದು. ಅದು ಅವನೇ ಸ್ವತಃವಾಗಿ ತಯಾರಿಸಿದಂತಹ ಈ ಸಣ್ಣ ಸ್ಟೀಲ್ ಬೌಲ್ ಎಲ್ಲ ಯೂಸ್ ಮಾಡಿದಂತಹ ಒಂದು ಮಾಡೆಲ್ ಆಗಿ. ಅದನ್ನು ನಾನೊಮ್ಮೆ ಟೆಸ್ಟ್ ಮಾಡಲಿಕ್ಕೆ ಅಂತೇಳಿ ನಾನು ನೋಡ್ಲಿಕ್ಕೆ ಹೋಗುವಾಗ ನನ್ನ ಕೈಯಲ್ಲಿ ಸ್ವಲ್ಪ ಅದೇನೋ ಹೆಚ್ಚು ಕಡಿಮೆ ಆಯಿತು. ಅದನ್ನು 2 ನಿಮಿಷದಲ್ಲಿ ಅವನು ಸರಿ ಮಾಡಿದ ಕೂಡಲೇ. ಎಲ್ಲಿ ಏನಾಗಬೇಕಿತ್ತು ಅದನ್ನು ನನಗೂ ಕೂಡ ಗೊತ್ತಾಗಲಿಲ್ಲ, ಅಷ್ಟು ಸ್ಪೀಡಾಗಿ ಅದನ್ನು ಸರಿ ಮಾಡಿಕೊಟ್ಟ. ಆ ನಂತರದಲ್ಲಿ ಕೂಡ ಅಷ್ಟೇ ಹಲವಾರು ಸೈನ್ಸ್ ಮಾಡೆಲ್ ಇರ್ಬೋದು ಅಥವಾ ಕ್ರಾಫ್ಟ್ ವರ್ಕ್ ಇರ್ಬೋದು, ಅದನ್ನೆಲ್ಲ ತುಂಬ ಅವನು ಮಾಡ್ತಾ ಇದ್ದ. ಆ ಇಂಟ್ರೆಸ್ಟನ್ನು ನನಗೆ ಉಳಿದ ವಿದ್ಯಾರ್ಥಿಗಳಲ್ಲಿ ಅಷ್ಟಾಗಿ ಗಮನಿಸಿದ್ರು ಕೂಡ ಇವನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಅದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡು ಅಂತ ಹೇಳ್ಕೊಂಡು ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೊರಟದ್ದು. ಮತ್ತು ಈ ಮೊದಲು ಕೂಡ ನಾನು ಪ್ರೈವೇಟ್ ಶಾಲೆಯಲ್ಲಿರುವಾಗ ಆಗಾಗ ಈ ರೀತಿ ಮಕ್ಕಳನ್ನು ನ್ಯಾಷನಲ್ ಲೆವೆಲ್ಗೆ ಒಂದು 3 ಸಲ ಕರ್ಕೊಂಡು ಹೋಗಿದ್ದೆ. ಅದರ ನಂತರದಲ್ಲಿ ನಾನೊಂದು ಲೋವರ್ ಪ್ರೈಮರಿ ಸ್ಕೂಲಿಗೆ ಗೌರ್ಮೆಂಟ್ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಆದೆ. ಆಗ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ನಂತರ ಈಗ ಅವಕಾಶ ಸಿಕ್ಕಿತ್ತು. ಅಂದರೆ ಅಲ್ಲಿ ಕೇವಲ ಮಾರ್ಗದರ್ಶಿ ಶಿಕ್ಷಕರ ಒಂದು ಇದು ಮಾತ್ರ ಇದ್ರೆ ಸಾಕಾಗುದಿಲ್ಲ, ಮಕ್ಕಳು ಕೂಡ ಅಷ್ಟೇ ಶಾರ್ಪ್ ಇರಬೇಕಾಗ್ತದೆ, ಸ್ಪಂದನೆ ಮಾಡಬೇಕಾಗ್ತದೆ. ಮತ್ತು ಅಲ್ಲೂ ಕೂಡ ಜಡ್ಜ್ಮೆಂಟ್ ಟೈಮಲ್ಲಿ ಅವರು ಕ್ವಶನ್ ಹಾಕುವಾಗ ಅವರು ಮಕ್ಕಳು ಹೇಳಬೇಕಾಗ್ತದಲ್ಲ, ಅವರು ಮಾಡಿದ್ರೆ ಮಾತ್ರ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ ಮಕ್ಕಳಿಗೆ. ಆ ಕ್ವಶನ್ಸ್ಗೆ ಜಡ್ಜಸ್ ಕೇಳುವಂಥ ಕ್ವಶನ್ಸ್ಗೆ ಯಾವೆಲ್ಲ ಭಾಷೆ ಹಿಡಿತಾ ಇತ್ತ ಹುಡುಗನಿಗೆ, ಸುಮಂತಿಗೆ? ಕನ್ನಡ ಭಾಷೆ, ಮತ್ತೆ ಅವರು ಮಾತನಾಡುವಂತಹ ಕೊಂಕಣಿ ಭಾಷೆ ಮಾತನಾಡ್ತಾ ಇದ್ದ, ತುಳು, ಇಷ್ಟು 3 ಭಾಷೆಗಳಲ್ಲಿ ಹಿಡಿತಾ ಇತ್ತು ಅವನಿಗೆ. ಇಂಗ್ಲಿಷ್ ಕಲಿತಾ ಇದ್ದ. ಅದು ನಾನು ಅವನಿಗೆ ಈ ಸ್ಪೀಚನ್ನೆಲ್ಲ ಪ್ರಿಂಟ್ಔಟ್ ಕೊಟ್ಟು ಯಾವ ಎಷ್ಟೆಷ್ಟು ಶಬ್ದಗಳನ್ನು ಗುಂಪು ಮಾಡಿ ಓದಬೇಕು ಅಷ್ಟರ ಮಟ್ಟಿಗೆ ಅಂಡರ್ಲೈನ್ ಎಲ್ಲ ಮಾಡಿ ಅದನ್ನು ವರ್ಡ್ ಚಂಕ್ ಮಾಡಿ ಕೊಡ್ತಾ ಇದ್ದೆ. ಎಷ್ಟಿಷ್ಟು ಒಟ್ಟಿಗೆ ಓದಬೇಕು, ಇಲ್ಲಾಂದ್ರೆ ಮೀನಿಂಗ್ ಬೇರೆ ಆಗಿಬಿಡ್ತದೆ, ಆ ರೀತಿ ಎಲ್ಲ ಹೇಳ್ಕೊಟ್ಟು ಕಲಿಸ್ತಾ ಇದ್ದೆ. ಸಾಧಾರಣ ಒಂದು 80% ಸ್ಪೀಚ್ ಕಲಿತ ಆಗಿತ್ತು ಅವನಿಗೆ. ಅದಾದ್ಮೇಲೆ ಬೇರೆ ಯಾವುದಾದ್ರೂ ನಿಮ್ಮ ಗಿಡ ಮರ ಇಂಥ ವಿಷಯದಲ್ಲಿ ಮಟ್ಟಿಗೆ ಏನಾದರೂ ಇನ್ವಾಲ್ವ್ ಆಗ್ತಿದ್ನ? ಅಂದ್ರೆ ನಾನು ಸ್ವಲ್ಪ ಇಲ್ಲಿ ಫ್ರೂಟ್ಸ್, ನಾನು ನನ್ನ ಮನೆಯಲ್ಲಿ ನಾನು ಮಾಡಿದ್ದೆ, ಫ್ರೂಟ್ಸ್ ಗಿಡಗಳನ್ನೆಲ್ಲ ಹಾಕಿದ್ದೆ. ಅದರಲ್ಲಿ ಆದಂತಹ ಫ್ರೂಟ್ಸ್, ಡ್ರ್ಯಾಗನ್ ಫ್ರೂಟ್ ಇತ್ತೀಚೆಗೆ ಹಾಕಿದ್ದಷ್ಟೇ. ಉಳಿದ ಕೆಲವು ಫ್ರೂಟ್ಸ್ ಇದ್ದು ಬೀಜಗಳನ್ನೆಲ್ಲ ನಾನು ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೆ. ಅದರಲ್ಲಿ ಇವನು ಕೂಡ ತಗೊಂಡು ಅದನ್ನು ಕೂಡ ಎಲ್ಲ ಪ್ಲಾಂಟೇಶನ್ ಮನೆ ಹತ್ರ ಬೆಳೆಸಿದ್ದ, ತಂದೆ ತಾಯಿ ಹೇಳ್ತಾ ಇದ್ರು. ಹೌದು. ನಿಮ್ಗೆ ಅನ್ಸುತ್ತೆ ಇವತ್ತೊಂದು ಪ್ರತಿಭಾವಂತ ವಿದ್ಯಾರ್ಥಿನ ಕಳ್ಕೊಂಡು ಅಂತ ಹೇಳಿ? ಖಂಡಿತ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು ಇದೆಲ್ಲ ಘಟನೆ ನಡೆದು? ನನಗೆ ಅದೇ ಆ ಇನ್ಸಿಡೆಂಟ್ ಆದ 14ನೇ ತಾರೀಕು ಬೆಳಿಗ್ಗೆ ನಾನು ಸ್ನಾನ ಮಾಡ್ತಾ ಇದ್ದಂಥ ಟೈಮಲ್ಲಿ ಅವನ ತಾಯಿ 4 ಮಿಸ್ ಕಾಲ್ ಇತ್ತು.
ಆ ಸ್ನಾನ ಮಾಡಿ ಬಂದ ನಂತರ ಮತ್ತೆ ನಾನು ಪುನಃ ಕಾಲ್ ಮಾಡಿದಾಗ ಆ ವಿಷಯ ತಿಳಿಸಿದ್ರು, ಹೀಗೆ ಸುಮಂತ್ ಮಿಸ್ ಆಗಿದ್ದಾನೆ, ಕಾಣ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಆ ನಂತರ ಅದೇ ಮತ್ತೆ ನಾನು ಸಾಧಾರಣ ಒಂದು ಮಗನನ್ನು ನನ್ನ ಮಗನನ್ನು ಸ್ಕೂಲ್ ಬಸ್ಸಿಗೆಲ್ಲ ಬಿಟ್ಟು ಸಾಧಾರಣ 9 ಗಂಟೆಯ ಹೊತ್ತಿಗೆ ಅಲ್ಲಿಗೆ ರೀಚ್ ಆದೆ. ಮತ್ತೆ ಅಲ್ಲಿಗೆ ರೀಚ್ ಆಗೋ ಹೊತ್ತಿಗೆ ಎಲ್ಲರೂ ಆ ಕೆರೆಯ ಸುತ್ತ ಎಲ್ಲರೂ ಇದ್ರು. ಮತ್ತೆ ನಾನು ಕೂಡ ಅಲ್ಲೇ ನಿಂತೆ, ಮತ್ತೆ ಬೇರೆ ಕಡೆ ಹುಡುಕಾಟಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ನನಗೆ. ಏನಂತೀರಾ ಇವತ್ತು ಇದನ್ನೆಲ್ಲ ನೆನಪಿಸ್ಕೊಂಡಾಗ? ಬಹಳ ಬೇಜಾರಾಗ್ತದೆ ಸರ್. ಯಾಕಂದ್ರೆ ಅವ್ನು ನಿಮ್ಮೊಟ್ಟಿಗೆ ಇನ್ನೇನು ಗುಜರಾತ್ ಹೋಗ್ಬೇಕಾಗಿತ್ತು. ಹೌದು. ಈಗ ನಿಮ್ಮ ಪ್ರಾಜೆಕ್ಟ್ ಹೇಗೆ? ನನಗೆ ಹಲವು ಕಡೆಯಿಂದ ಹಲವಾರು ಸಲಹೆಗಳು ಬಂದವು ಸರ್. ಅಲ್ಲಿ ಐರಿಸ್ನವರಿಗೆ ನೀವು ಒಂದು ಇಮೇಲ್ ಮಾಡಿ ಕೇಳಿ, ಬೇರೆ ಸ್ಟೂಡೆಂಟ್ ಅನ್ನು ಕರ್ಕೊಂಡು ಹೋಗ್ಬೋದಾ ಅಂತ ಹೇಳ್ಕೊಂಡು ಹಾಗೆಲ್ಲ ಕೇಳಲಿಕ್ಕೆ ಹೇಳಿದ್ರು. ನಾನು ಹೇಳಿದೆ ಇದು ಸಾಧ್ಯ ಇಲ್ಲ, ಅವನು ಮಾಡಿದ ಪ್ರಾಜೆಕ್ಟ್ ಅನ್ನು ಇನ್ನೊಬ್ಬನಿಗೆ ಹೇಗೆ ಕೊಡ್ಲಿ, ನಾನು ಆಗ್ಲಿಕ್ಕಿಲ್ಲ ಅಂತೇಳಿ ಹೇಳಿದೆ. ಅದರ ನಂತರ ನಾನು ಅದರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಅದು ಅಲ್ಲೇ ಇದೆ ಪ್ರಾಜೆಕ್ಟ್. ಈಗ ಫ್ಲೈಟ್ ಟಿಕೆಟ್ ಅವನ ಹೆಸರಲ್ಲೇ ಬುಕ್ ಮಾಡಿದ್ರೆ ಕ್ಯಾನ್ಸಲ್ ಆಗೋದು ಕಷ್ಟ. ಅದನ್ನು ಕ್ಯಾನ್ಸಲ್ ಮಾಡಿ ಆಯ್ತು ಸರ್. ಬರುವಾಗ ಹೇಗೆ ಮಾಡಿದ್ದೀರಾ ನೀವು ಟಿಕೆಟ್ ಎಲ್ಲ? ಬರುವಾಗ ರಿಟರ್ನ್ ಜರ್ನಿ ರೈಲ್ವೆ ಇದ್ದಿತ್ತು. ಆಕ್ಚುಲಿ ಹೋಗುವಾಗ ನಮಗೆ ರೈಲ್ವೆ ಟಿಕೆಟ್ ಸಿಗ್ಲಿಲ್ಲ, ಎಲ್ಲ ವೇಟಿಂಗ್ ಲಿಸ್ಟ್ ಇದ್ದ ಕಾರಣ ನಾವು ಫ್ಲೈಟ್ ಬುಕ್ ಮಾಡಿದ್ದು. ರಿಟರ್ನ್ ಜರ್ನಿ ನಮಗೆ RAC ಟಿಕೆಟ್ ಸಿಕ್ಕಿತ್ತು ಅಷ್ಟೇ, ಟ್ರೈನ್ ಟಿಕೆಟ್. ಸೊ ಅಲ್ಲಿ ಎಷ್ಟು ದಿವಸದ ನಿಮ್ದು ಇದು? 3 days ಆಗಿ 9th ನಮಗೆ ಟ್ರೈನ್ ಸಿಗ್ಲಿಲ್ಲ. 10th ನಾವು ರಿಟರ್ನ್ ಆಗುವ ಪ್ಲಾನ್ ಅಲ್ಲಿ ಇದ್ದೆವು, ಫೆಬ್ರವರಿ 10th. ಬೇರೆ ಏನಾದರೂ ವಿಶೇಷವಾದ ಅವನು ಇದರಲ್ಲಿ ನೋಡಿದ್ರ ನೀವು ಗುಣಗಳಲ್ಲಿ? ಕ್ರಾಫ್ಟ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ, ತುಂಬಾ ಕೆತ್ತನೆ ಕೆಲಸಗಳಿರ್ಬೋದು ಅದರಲ್ಲಿ. ಅವನು ಮತ್ತು ಅವನ ಅಣ್ಣನ ಅವರ ಒಂದು ತುಂಬಾ ವರ್ಕ್ ಮಾಡ್ತಾ ಇದ್ರು ಅವರು. ಅಂದ್ರೆ ನಾವು ಸ್ಕೂಲ್ ಡೇ ಟೈಮಲ್ಲಿ ಕೆಲವು ವಿಶೇಷವಾದಂಥ ಕೆಲವು ನೃತ್ಯಗಳನ್ನೆಲ್ಲ ಮಾಡಿದಾಗ ಅದಕ್ಕೆ ಬೇಕಾದ ಐಟಮ್ ಅನ್ನೆಲ್ಲ ಅವನು ಪ್ರಿಪೇರ್ ಮಾಡಿ ಮನೆಯಿಂದ ತರ್ತಾ ಇದ್ದ. ಅದು ಕೂಡ ನಾನು ಹೇಳದೆ ತರ್ತಾ ಇದ್ದ, ಅದನ್ನೆಲ್ಲ ಇಂಥದ್ದು ಮಾಡಿ ಅಂತೇಳಿ ನಾನು ಹೇಳುವ ಮೊದಲೇ ಅವನೇ ಇಂಥದ್ದು ಬೇಕಾಗ್ತದೆ ಇದಕ್ಕೆ ಅಂತ ಹೇಳ್ಕೊಂಡು ಅವನೇ ಪ್ರಿಪೇರ್ ಮಾಡಿ ತರ್ತಾ ಇದ್ದ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ವಿಶೇಷವಾಗಿ ಇಷ್ಟೊಂದು ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಇಷ್ಟೊಂದು ವಿಷಯಗಳಲ್ಲಿ ಆಸಕ್ತಿ ತೋರಿದಾಗ ನಿಮಗೇನು ಅನ್ಸುತ್ತೆ? ನೀವು ಗ್ರಾಮೀಣ ಪ್ರದೇಶದವರೇನೆ? ಹೌದು ಸರ್, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲ್ತವ. ಖುಷಿ ಆಗ್ತದೆ ಸರ್. ಅಂದ್ರೆ ಖಾಸಗಿ ಶಾಲೆಗಳಿಗೆ ಪ್ರತಿಸ್ಪರ್ಧೆ ಕೊಡುವಂತಹ ಮಕ್ಕಳು ಖಂಡಿತವಾಗಿ ಕೂಡ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಕೂಡ ಇರ್ತಾರೆ. ಅವರನ್ನು ಗುರುತಿಸುವ ಕೆಲಸ ಆಗ್ಬೇಕಷ್ಟೇ. ಗುರುತಿಸಿದ್ರೆ ಖಂಡಿತ ಅವರು ಕೂಡ ಮುಂದಕ್ಕೆ ಬರ್ತಾರೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಸರ್. ಆದ್ರೆ ಇದೊಂದು ಸುಮಂತದೊಂದು ದುರಂತ ಆಯ್ತು ಅಂತೀರಾ? ಹೌದು ಸರ್, ದುರಂತ ಅಂತ್ಯ ಆಯ್ತು. ಆ ನಂತರ ನಾನು ಅದರ ಬಗ್ಗೆ ಆಲೋಚನೆ ಮಾಡೋದನ್ನು ನಿಲ್ಲಿಸಿಬಿಟ್ಟೆ. ಇನ್ನು ಮುಂದಕ್ಕೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ತಮ್ಮ ಹೆಸರು ಸರ್? ಕೃಷ್ಣ ಪ್ರಸಾದ್. ತಾವೇನಾಗಿದೆ? ನಾನು ಸೋಷಿಯಲ್ ಸೈನ್ಸ್ ಟೀಚರ್ ಸರ್, ಕೊರಂಜ ಶಾಲೆ. Hello, I am Sumant from Mangalore, Karnataka. I am here with a river cleaning system aiming to keep the ocean clean. This 24/7 river cleaning system consists of an above water level structure and series of floating devices positioned diagonally across the river. This positioning allows it to intercept plastic waste and transport it to the river bank, where it is stored in a special collection area. It is designed to divert incoming waste, transferring it from one device to another until it reaches the storage area, which can be positioned on the river bank a few meters away or in a special cage in the water. Advantages: 95% floating waste collection, 0 energy consumption, 0 waste production or pollution from the device, 24/7 operativity, 100% scalable, eco-friendly, keep oceans and marine life clean and safe. Simple tools, great results, low maintenance, one-time installation and permanent solution, low cost device, easy navigation. Future scope: installing to the river mouths, installing conveyor belts and collection box, installing solar panels to get electricity for the conveyor belt, installing dynamos to the rotating wheels to get electricity to the conveyor belt, installing floaters to the wheels to auto adjust to the water levels, installing flexible rods, installing sensors to check any blockages and installing smart automation firmware. Thank you.